ಯಾರ ಹತ್ರ ಮಾತಾಡ್ತಿದ್ಯಾ? ನಾಗಿಣಿ ಹತ್ರ. ನಾಗಿಣಿ ನೀನೇ ನನ್ನ ಮುಂದೆ ನಿಂತಿರುವಾಗ ಇನ್ನು ಬೇರೆ ನಾಗಿಣಿ ಎಲ್ಲಿಂದ ಬರ್ತಾಳೆ ನಿನ್ ಜೊತೆ ಮಾತಾಡೋದಕ್ಕೆ? ನನಗೆ ಈ ತರ ಎಲ್ಲ ಚಳ್ಳೆಣ್ಣೆಲ್ಲ ತಿನ್ಸಕ್ ಬರ್ಬೇಡ. ನನ್ನ ಮಾತನ್ನ ನಂಬಿ, ಇಲ್ಲೇ ನಾಗಿಣಿ ಇದ್ದಾಳೆ. ಎಲ್ಲಿ? ನಿನ್ ಕಣ್ಣಿಗೆ ನಾನೇನು ಬಕ್ರಂತರ ಕಾಣಿಸ್ತೀನಾ? ಅರ್ಜುನ್ ಅವರೇ ಮತ್ತೆ ಒಂದ ನೀನು? ನಾನೇ ನಿಮ್ಮ ಅಮೃತ ಅಂತ ಹೇಗೆ ನಿರೂಪಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅದನ್ನ ನಿರೂಪಿಸ್ತೀನಿ. ಶಾಸ್ತ್ರಿಗಳೇ, ಅವಳು ತನ್ನ ಕಡೆ ಹೋಗ್ತಾ ಇದ್ದಾಳೆ. ಏನಾದ್ರೂ ಮಾಡಿ ನಮ್ಮ ಋತುರನ್ನ ಕಾಪಾಡಿ ಶಾಸ್ತ್ರಿಗಳೇ. ಸಾಧ್ಯ ಇಲ್ಲ ತ್ರಿವೇಣಿಯಮ್ಮ, ಇದು ನನ್ನ ಶಕ್ತಿಗೂ ಮೀರಿದ್ದು. ಶಾಸ್ತ್ರಿಗಳೇ, ದೇಹ ಅಂತ ಬಂದವ್ರಿಗೆ ಕೈ ಹಿಡಿದು ಕಾಪಾಡೋದು ನನ್ನ ಆಶ್ರಮ ಧರ್ಮ ಅಂತ ಹೇಳ್ತಾ ಇದ್ರಲ್ಲ ಶಾಸ್ತ್ರಿಗಳೇ. ನಾನು ಸರ್ವಶಕ್ತನಲ್ಲಮ್ಮ, ನನಗೂ ಕೆಲವು ಇತಿಮಿತಿಗಳಿದೆ. ನಾಗಿನಿ ಎಲ್ಲೇ ಸಿಕ್ಕರು ಸಂಹಾರ ಮಾಡಿ ಸಮಾಧಿ ಕಟ್ಬಿಡ್ಬೇಕು. ಹೌದು.
ನಾನು ಎಲ್ಲಿದ್ದೀನಿ ಅಂತ ಕಂಡಿಡಿಯೋ ಯೋಗ್ಯತೆ ಇಲ್ಲ ನಿಮಗೆ. ನನ್ನನ್ನೇ ಸಂಹಾರ ಮಾಡೋಷ್ಟು ಶಕ್ತಿ ಇದೆಯಾ? ತುಚ್ಚ ಹುಳುವೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಷ್ಟು ಸೊಕ್ಕೆ. ನನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಉಳಿಸ್ಕೊಂಡಿದ್ ನೆನಪಿಲ್ವಾ ನಿನಗೆ? ಗತಕಾಲದ ಘಟನೆಯನ್ನ ನೆನೆಸ್ಕೊಂಡು ಸಂತೋಷ ಪಡೋದಲ್ಲ ಜೀವನ. ನಿನ್ನಂತ ಹೀನ ಹುಳುವಿನಿಂದ ಜೀವನದ ಪಾಠ ಕಲಿಯೋ ಹೀನ ಸ್ಥಿತಿಗೆ ನಾನು ಇವಾಗಲೂ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಸಾವಿನ ಸಮೀಪದಲ್ಲಿರೋ ನಿಮಗೆ ಸರ್ವೇಶ್ವರನು ಕೂಡ ಸಣ್ಣದಾಗೆ ಕಾಣಿಸ್ತಾನೆ. ಸಾವು ನಮ್ ರೂಪದಲ್ಲಿ ನಿನ್ನ ಬೆನ್ನಟ್ಟಿ ಬಂದಿರೋದು, ಅದನ್ನ ಅರ್ಥ ಮಾಡಿಕೊಳ್ದೆ ನಮ್ಗೆ ಮಾತಾಡ್ತಾ ಇದೀಯಾ? ನೀನು ನಿನ್ನ ಈ ಬೈರಾಗಿ ಬಾಬಾ, ಆ ಬುಡಬಡಕೆ ಶಾಸ್ತ್ರಿ ನನ್ನ ಪ್ರತಿರೂಪಗಳ ಆರ್ಭಟವನ್ನ ತಡೆಯೋದಕ್ಕಾಗದೆ ಒದ್ದಾಡ್ತಾ ಇದ್ದೀರಾ. ಇನ್ನು ಸಾಕ್ಷಾತ್ ನನ್ನನ್ನೇ ಸಂಹಾರ ಮಾಡೋ ಕನಸು ಕಾಣ್ತಾ ಇದ್ದೀರಾ. ತಿರುಕದ ಹಾಗೆ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಧರ್ಮ ವಜ್ರದ ಹಾಗೆ, ಅಧರ್ಮ ಗಾಜಿನ ಹಾಗೆ. ಎರಡೂ ಹೊಳೆಯುತ್ತೆ, ಆದ್ರೆ ಕೊನೆಗೆ ಉಳಿಯೋದು ಧರ್ಮ ಮಾತ್ರ. ಹಾಗೆ ಧರ್ಮದ ಪರವಾಗಿ ನಿಂತಿರೋ ನನಗೆ ಮಾತ್ರ ಜಯ ಸಿಗೋದು. ಇದನ್ನ ಅರ್ಥ ಮಾಡ್ಕೊಳ್ದೆ ಹೋರಾಡ್ತಾ ಇದ್ದೀರಾ. ಧರ್ಮ ಅಧರ್ಮಗಳ ನೀತಿ ಪಾಠ ಕಲಿಯೋಕ್ ಬಂದಿರೋ ವಿದ್ಯಾರ್ಥಿಗಳಲ್ಲ ನಾವು. ಜೈ ಮಹಾಕಾಲ. ಯಾಕೆ ಯಾಕೆ ಸ್ತಬ್ಧರಾದ್ರಿ? ಇದಕ್ಕಿಂತ ಇನ್ನೊಂದು ಆಘಾತಕಾರಿಯಾದ ವಿಚಾರವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಪ್ರತಿರೂಪಗಳು ಆ ರುದ್ರನ್ನ ಇದೇ ಊರಿನಲ್ಲಿ ಅಂತ್ಯ ಮಾಡುತ್ತೆ. ಅವನು ಸತ್ತ ಮೇಲೆ ಈ ವಿಷ್ಣುಪುರದಲ್ಲಿ ಯಾವ ಪೂಜೆನೂ ನಡೆಯೋದಿಲ್ಲ, ಯಾವ ಹೋಮನೂ ನಡೆಯೋದಿಲ್ಲ. ಇಡೀ ವಿಷ್ಣುಪುರನೇ ಸ್ಮಶಾನವಾಗಿ ಮಾರ್ಪಾಡಾಗತ್ತೆ. ಹಾಗೆ ನೀನು ನಿರ್ಮಿಸಿರೋ ಆ ಗರುಡ ಹೋಮದ ರೇಖೆ ತನ್ನ ಪ್ರಭೆನ ಕಳ್ಕೊಳ್ಳುತ್ತೆ. ನನ್ನ ಎಲ್ಲ ಹಗೆಗಳನ್ನ ತೀರಿಸ್ಕೊಂಡು ನಿಮ್ಮ ಕಣ್ಣು ಮುಂದೆನೆ ನಾನು ಈ ವಿಷ್ಣುಪುರದ ಗಡಿಯನ್ನ ದಾಟಿ ರಾಜಾರೋಷವಾಗಿ ಎಲ್ಲಿಂದ ಹೋಗ್ತೀನಿ. ಅದನ್ನ ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನ ಆ ನಿಮ್ಮ ಶಾಸ್ತ್ರಿಗೂ ತಿಳಿಸಿ ಹೋಗಿ. ಏನಾದ್ರೂ ಮಾಡಿ ನಿಮ್ ಕಾಲ ಬೀಳ್ತೀನಿ. ನಿಮ್ಮ ಸಂಕಟ ನನಗೆ ಅರ್ಥ ಆಗ್ತಾ ಇದೆಯಮ್ಮ, ಆದರೆ ನಾನೇನು ಮಾಡೋ ಸ್ಥಿತಿನಲ್ಲಿಲ್ಲ. ನಾಗಿನಿ,
ದಯವಿಟ್ಟು ಇವನ್ನ ಬಿಟ್ಬಿಡು. ಇವನಿಂದ ತಪ್ಪಾಗಿದೆ. ಇವನ್ನ ಕೊಲ್ಲೋದ್ರಿಂದ ನಿನ್ನ ತಂದೆ ತಾಯಿ ವಾಪಸ್ ಬರೋದಿಲ್ಲ. ಅವನ ಕ್ಷಮಿಸ್ಬಿಡಮ್ಮ. ಒಳ್ಳೆ ಮಾತಿಂದ ದೂರ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಇಲ್ಲೇ ಸಮಾಧಿ ಕಟ್ಬೇಕಾಗತ್ತೆ. ಹೆತ್ತ ಮಗನ್ ಪ್ರಾಣ ನನ್ನ ಕಣ್ಮುಂದೆ ಹೋಗ್ತಾ ಇದೆ, ನಾನು ಸುಮ್ಮನೆ ಇರ್ಬೇಕಾ? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದೇನ್ ಮಾಡ್ತೀಯ ಮಾಡು. ಯಾಕೆ ಶಾಸ್ತ್ರಿಗಳೇ ಹೀಗ್ ಮಾಡ್ಬಿಟ್ರಿ? ನನ್ ಮಗನ್ ಉಳಿಸ್ಕೊಡ್ತೀರಾ ಅಂತ ನಾನ್ ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ. ಆದ್ರೆ ನೀವು ನನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ರಿ. ನನ್ಗಿನ್ ಯಾರು ಸಹಾಯ ಮಾಡ್ತಾರೆ? ನನ್ ಮಗ ವಿಷ್ಣು ನೋಡಿದ್ರೆ ಎಲ್ಲಿದ್ದಾನೆಂತ ಗೊತ್ತಿಲ್ಲ. ನನ್ ಮೊಮ್ಮಗ ಅರ್ಜುನು ಆ ಸ್ಥಿತಿಲಿದ್ದಾನೆ. ಈಗ ರುದ್ರನ್ನ ಆ ನಾಗಿನಿ ಎತ್ಕೊಂಡು ಹೋಗಿದ್ದಾಳೆ. ನಾನು ಯಾಕೆ ಬದುಕಿರ್ಬೇಕು ಶಾಸ್ತ್ರಿಗಳೇ? ನಾನು ಯಾಕೆ ಬದುಕಿರ್ಬೇಕು? ಬೇಡಪ್ಪ, ನನ್ಗೆ ಜೀವ ಬೇಡ, ಈ ಜೀವನ ಬೇಡ. ನನ್ನ ನಿನ್ ಪಾದಕ್ಕೆ ಸೇರ್ಸ್ಕೊಬಿಡು, ನನ್ನ ನಿನ್ ಪಾದಕ್ಕೆ ಸೇರ್ಸ್ಕೊಬಿಡು, ನನ್ನ ನಿನ್ ಪಾದಕ್ಕೆ ಸೇರ್ಸ್ಕೊಬಿಡು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಶಾಸ್ತ್ರಿಗಳೇ, ರುದ್ರ ಎಲ್ಲಿ? ನಾಗಿಣಿಯ ಪ್ರತಿರೂಪಗಳು ಎತ್ಕೊಂಡೋದು. ಎಲ್ಲಿಗೆ? ಎಲ್ಲಿಗೆ ಅಂತ ಗೊತ್ತಿಲ್ಲ. ನಿಮಗೆ ನಾಗಿಣಿ ಸಿಗ್ಲಿಲ್ವಾ? ಸಿಕ್ಕಿದ್ಲು, ಆದ್ರೆ ನೀವು ಅಂದ್ಕೊಂಡ ಹಾಗೆ ನಾವು ಅವಳನ್ನ ಏನು ಮಾಡಕ್ಕಾಗ್ಲಿಲ್ಲ. ನನ್ನ ಸ್ಥಿತಿಯೋ ಹಾಗೆ. ಹಾಗಾದ್ರೆ ನಾವು ನಾಗಿಣಿ ಮುಂದೆ ಸೋತು ತಲೆ ತಗ್ಗಿಸ್ತಾಗೇನ? ಅದನ್ನ ಕಾಲವೇ ನಿರ್ಣಯ ಮಾಡುತ್ತೆ. ನಾವೀಗ ನಾಗಿಣಿನ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾವು ನಾಗಿಣಿಯ ಸಂಹಾರ ಮಾಡಕ್ಕೆ ಹೊರಟ್ರೆ ಈ ಪ್ರತಿರೂಪಗಳು ನಮ್ಮನ್ನು ಸಂಹಾರ ಮಾಡುತ್ತೆ. ಅದಕ್ಕೆ ಮೊದಲು ಆ ಪ್ರತಿರೂಪಗಳನ್ನು ನಿವಾರಣೆ ಮಾಡಿಕೊಂಡು ಆಮೇಲೆ ನಾಗಿಣಿಯ ಸಂಹಾರ ಮಾಡೋ ಪ್ರಯತ್ನ ಮಾಡಬೇಕು. ಮೊದಲು ಆ ಕೆಲಸ ಮಾಡಿ ಶಾಸ್ತ್ರಿಗಳೇ, ಇಲ್ಲಾಂದ್ರೆ ನಾಗಿಣಿ ರುದ್ರನ್ನ ಕೊಂದು ಇಲ್ಲಿ ಯಾವ ಪೂಜೆ ನಡೆದಿರೋ ಹಾಗೆ ಮಾಡ್ತಾಳೆ. ಇಲ್ಲ, ಹಾಗಾಗಲ್ಲ. ಯಾವ್ಯಾವುದು ಹೇಗೆ ನಡಿಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿರ್ತಾನೋ ಹಾಗೆ ನಡೆಯುತ್ತೆ. ನಾಳೆ ಬೆಳಿಗ್ಗೆವರೆಗೂ ನಾನೇನು ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ರುದ್ರನ್ನ ನಾನು ಉಳಿಸ್ಕೋತೀನಿ. ಏನಂದ್ರಿ? ಹೌದು ತಾಯಿ, ಕೊನೆ ಅಸ್ತ್ರ ಅನ್ನೋ ಹಾಗೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ. ಅದನ್ನು ಪ್ರಯೋಗಿಸಿ ರುದ್ರನ್ನ ಉಳಿಸೋ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿ ಶಾಸ್ತ್ರಿಗಳೇ, ನಿಮ್ ಹೊಟ್ಟೆ ತಣ್ಣಗಿರುತ್ತೆ, ನಿಮ್ಮ ಪುಣ್ಯ ಬರುತ್ತೆ.
ಅಮೃತ, ಏನ್ ಹಾಗೆ ನಿಂತು ನೋಡ್ತಾ ಇದ್ಯಾ? ಇನ್ನೇನ್ ಮಾಡ್ಲಿ, ಶಿವನನ್ನ ಮುಗಿಸಿ ಶಿವನಿಗೆ ಎಳ್ಳು ನೀರು ಬಿಡೋದಕ್ಕೆ ಇದೇ ಸುವರ್ಣ ಅವಕಾಶ. ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ನೀನು ಹೇಳ್ದಾಗೆ ಇವನನ್ನ ಈಗ ಕೊಲ್ಲೋದಕ್ಕಾಗೋದಿಲ್ಲ. ಈ ಪಾಪಿ ನಿನಗೆ ಮಾಡಿರೋ ಅನ್ಯಾಯ ಒಂದ ಎರಡ? ನಿನ್ನ ನಿನ್ನ ತಂದೆ ತಾಯಿಯಿಂದ ದೂರ ಮಾಡ್ದ, ನಿನ್ನ ನಾಗಲೋಕದಿಂದ ಹೊರಗಡೆ ಹಾಕ್ದ, ನಾಗಮಣಿನ ನಮ್ಮ ಕುಲದಿಂದ ದೂರ ಮಾಡ್ದ. ಇಷ್ಟೆಲ್ಲ ಮಾಡಿರೋ ಅವನ ಮೇಲೆ ಕರುಣೆ ಅನುಕಂಪ ಯಾಕೆ? ಕರುಣೆ ಅನುಕಂಪ ಅದು ಇವನ್ ಮೇಲೆ. ನೀನು ನನ್ನ ಪ್ರತಿರೂಪ ಆಗಿದ್ರು ಸಹ ನನ್ನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ. ನೋಡು ಅಮೃತ, ನನಗೆ ಅರ್ಥ ಆಗೋದು ಪರಿಸ್ಥಿತಿಗಳು ಮಾತ್ರ. ಚರ್ಚೆಯಿಂದ ಯಾವ ಲಾಭನೂ ಇಲ್ಲ. ಅಕಸ್ಮಾತ್ ನೀನೇನಾದ್ರೂ ಇವನನ್ನ ಕೊಲ್ಲದೆ ಬಿಟ್ರೆ ಭೈರವ, ತ್ರಿವೇಣಿ, ಶಾಸ್ತ್ರಿ ಎಲ್ಲ ಇವನನ್ನ ಬದುಕಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಅಕಸ್ಮಾತ್ ಇವನು ಉಳ್ಕೊಂಡ್ರೆ ನಿನ್ನ ಸಮಸ್ಯೆ ಇನ್ನ ಬೆಟ್ಟದಷ್ಟು ಬೆಳೆಯುತ್ತೆ. ಅದು ನನಗೂ ಗೊತ್ತಿದ್ದು ಮತ್ತೆ ತಡ ಮಾಡ್ತಾ ಇದ್ಯಾ? ನಾನು ಯಾವತ್ತೂ ದುಡುಕಿ ನಿರ್ಧಾರ ತಗೊಂಡವಳಲ್ಲ. ಅಳೆದು ತೂಗಿ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋಳು. ಆ ತಾಳ್ಮೆ ನನಗಿಲ್ಲ. ಇವನ ಅಂತ್ಯ ಇಲ್ಲೇ ಈಗ್ಲೇ ಆಗತ್ತೆ.